ಆರಾಮದಿಯಪ್ಪ ಅರವಿಂದ? ಇದು ನೀವು ಹಂಗೆ ಸುಮ್ಮನೆ ಬರೋರಲ್ಲ, ಆರಾಮದಿರಲ್ರಿ? ಆರಾಮದೇನ್ರಿ. ಒಂದು ಸ್ವಲ್ಪ ಆದಿತ್ಯ ಜೊತೆ ಮಾತಾಡ್ಬೇಕಿತ್ತು. ನಾನು ಅಲ್ಲಿ ಆಫೀಸ್ನಾಗ ಕರೆ ಕಳ್ಸಿದೆ, ಆದ್ರೆ ಮಧ್ಯಾಹ್ನಕ್ಕೆ ಮನೆಗೆ ಹೋಗ್ಯಾರ ಅಂತ ಸುದ್ದಿ ಗೊತ್ತಾತ. ಆಮೇಲೆ ಮತ್ತೇನ್ ಬಾ ಅಂತ ಆಫೀಸಿಗೆ ಫೋನ್ ಮಾಡೋದಂತೇಳಿ ನಾನೇ ಕೆಲಸ ಮುಗಿಸಿ ಇಲ್ಲಿಗೆ ಬಂದೆ. ಓ ಹೌದನ್ರಿ. ಬಂದ 2 ನಿಮಿಷ. ಇದು ಏನದ ಇದಕ್ಕೆ ಬಂದಾನೆ, ಯಾಕ ಬೇಸರಾಗೈತಿ, ಸ್ವಲ್ಪ ಜಾಕ ಮಾಡಿ ಬರ್ತೇನೆ, ಮೈ ಒಜ್ಜದಂಗೆ ಆಗೈತಿ ಅಂತೇಳಿ ಜಾಕಕ್ಕೆ ಹೋದ್ನ. ಬಡವ್ರ ಮನೆ ಬಾಯಿಗೆ ಬಂದಂಗೆ ಆಯ್ತು. ಭಾಳ ದಿನಕ್ಕೆ ಮನೆ ಕಟ್ಟಿಂದ ಒಟ್ಟು ಓಪನಿಂಗ್ ಆದ್ಮೇಲೆ ಬಂದಿದ್ದೇ ಇಲ್ಲ ನೀವು. ಈಗಾರ ಬಂದ್ರಲ್ಲ, ಕುಂದ್ರಿ ಒಂದಿಟ್ಟು ಚಾ ಮಾಡ್ಕೊಂಡ್ ಬರ್ತೀನಿ. ಎಸಿ ಹಚ್ಚಲೇನ್ರಿ? ಏನು ಬೇಡ? ಇಲ್ಲ ಇಲ್ಲ, ಏನು ಬೇಡಮ್ಮ, ಚಾಗಿ ಕಾಪಿ ಏನು ಬೇಡ್ರಿ. ಹಂಗಂದ್ರೆ ಹೆಂಗಪ್ಪ, ಇತ್ತಾಗ ಈ ಸೊಪ್ಪಂದೇ ಕುಂದ್ರ ಬೇಡ, ಅವು ಗಟ್ಟೆದಾವು. ಅಲ್ಲೇ ಇದು ಉಯ್ಯಾಲೆ ಹಾಕ್ಸಿರಲ್ಲ, ಹೊರಮಗ್ಲು ಹಾಕಿಸ್ಬಿಟ್ಟಿರಿ. ಒಳಮಗ್ಲು ಹಾಕಿದ್ರೆ ಭಾರಿ ಬೇಸಕ್ಕಿತ್ತು. ಇದು ಹಾಲು ನೋಡ್ರಿ ಎಷ್ಟು ಸಣ್ಣದಾಗ್ಬಿಟ್ಟತ್ತಲ್ಲ, 4 ಮಂದಿ ಬಂದವ್ರಿಗೆ ಕುಂದ್ರಾಕ ಗಾಮಾಗೋದಿಲ್ಲ. ಇದನ್ನೊಂದು ಚೂರು ದೊಡ್ಡದಾಗ್ಬೇಕಿತ್ತು, ಅಂದ್ರೆ ಒಳ್ಳೆ ಮಜಾ ಆಕಿತ್ತದ, ಒಂಚೂರು ದೊಡ್ಡದು ಕಾಣ್ತಿತ್ತು. ಇಂಥದ ಇನ್ನೊಂದು ಸ್ವಲ್ಪ ಇಲ್ಲಿ ಹಿಡಿಲಿಲ್ಲ ಜಾಗ. ಇಲ್ಲಿ ಬಿಡ್ರಿ, ಹೋಲಿ ಎತ್ತಡಿ, ನೀ ಏನಾರು ತೊಗೊಂಬರ್ತೀನಿ. ಇಲ್ಲ ಇಲ್ಲ, ಏನು ಬೇಡ, ಫಸ್ಟ್ ಅವ್ರನ್ನ ಆದಿತ್ಯ ಮಾವ್ರನ್ನ ಕರ್ರಿ. ಆಯ್ತಪ್ಪ, ಏನೋ ಅರ್ಜೆಂಟ್ನಾಗ ಇದ್ದಂಗೆ ಅದಿರಿ, ತಡ್ರಿ ಕರಿತೀನಿ. ಅಲ್ಲ ಅಪ್ಪ, ಇವ್ರು ಎಂಥ ಜನ ಅಂತ ನಾವು ಬಂದಿರೋದು ಇದಕ್ಕೆ. ಇವ್ರು ಮತ್ತು ಮನೆ ವಿಚಾರನೇ ಹೇಳ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಇದು ಕೂಡ ಸಮಾಧಾನ ಇಲ್ಲ. ಇವರಿಗೆ ಇನ್ನೂ ಏನೋ ಚೇಂಜಸ್ ಆಗಬೇಕಿತ್ತು, ಇನ್ನೂ ಏನೋ ಆಗಬೇಕಿತ್ತು ಅನ್ನೋ ಅರ್ಥಕ್ಕೆ ಮಾತಾಡ್ತಾರೆ. ಛೇ, ಎಂಥ ಆಸೆ ಬುರುಕ್ ಜನಪ್ಪ ಇವರು. ಇಂಥವ್ರಿಗೆ ನಾನು ಹೋಗಿ ಹೋಗಿ ಕೊಟ್ಬಿಟ್ನಲ್ಲ ನಮ್ಮ ಅಕ್ಕರ್ನ. ನಾನು ನಂಬಿ ಮೋಸ ಹೋಗ್ಬಿಟ್ಟೆ. ಅಕ್ಕಗೇನಾರ ಈ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋಬೋದಪ್ಪ. ಅಕ್ಕ ಅಂತರೂ ನಾನು ಇವ್ರ ಜೊತೆಗೆ ಜೀವನನೇ ಮಾಡಲ್ಲ, ಸಂಸಾರನೇ ಮಾಡಲ್ಲ ಅಂತ ಕುಂತ್ರೆ ಹೇಳೋಕ್ಕಾಗಲ್ಲ. ಏನು ಮಾಡೋದಪ್ಪ ಇದೆಲ್ಲ? ಹೋಗ್ಲಿ ಬಿಡ, ವಿನಾಶಕಾಲ ವಿಪರೀತ ಬುದ್ಧಿ ಅಂತೇಳಿ. ಅಲ್ಲ, ಇಷ್ಟೊಂದು ನಂಬಿಕೆ ದ್ರೋಹ ನನಗೆ ಮಾಡ್ತಾನಿವ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಎಷ್ಟು ನಂಬಿದ್ದೆ ಅಳಿಯ ಅಂತೇಳಿ. ಅಲ್ಲ, ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ನಲ್ಲ ಇವನು. ಬರಲಿ, ಹೊರಗೆ ಬರಲಿ, ಕೇಳ್ತೀನಿ ಯಾಕೆ ಹಿಂಗೆ ಮಾಡಿದ ಅಂತಾರ ಕೇಳ್ತೀನಿ. ನೋಡೋಣ ಅವನ ತಲೆ ಒಳಗೆ ಏನೈತೆ ಅಂತೇಳಿ. ಇನ್ನೇನಪ್ಪ, ದುರಾಸೆ. ದುಡ್ಡು ಮಾಡಬೇಕು, 10 ಲಕ್ಷ ರೂಪಾಯಿಗೆ ಮಾಲ್ ಕಳ್ತನ ಮಾಡಿ ಒಳಗೆ ಹಾಕ್ಬೇಕು, ದುರಾಸೆ ಅಪ್ಪ, ಮತ್ತೇನೂ ಇಲ್ಲ. ದುಡ್ಡು ಒಂದೇ ಮುಖ್ಯ ಅಲ್ಲಪ್ಪ. ದುಡ್ಡು ಯಾರಾದರೂ ಹೆಂಗಾದ್ರೂ ಗಳಿಸ್ತಾರ. ಮಾನ ಮರ್ಯಾದೆ ಘನತೆ ಇವನ್ನ ಸಂಪಾದಿಸೋದೈತಲ್ಲ, ಭಾಳ ಕಷ್ಟ. ಇದು ಯಾವಾಗಲೂ ಮನುಷ್ಯನ ಹಿಂದೆ ಬರೋದು. ಮಾವರ, ಅಲ್ಲಿಂದ ನೀವಿಲ್ಲಿ ಅಲ್ಲ, ಏನ್ರ ಅರ್ಜೆಂಟ್ ಇತ್ತೇನ್ರಿ? ಅಯ್ಯೋ ಮಾವರ, ಒಂದು ಫೋನ್ ಮಾಡ್ಬೇಕು ಬೇಡ್ರಿ, ಬರ್ತಿದ್ದೆ ಆಫೀಸ್ಗೆ. ಅಲ್ಲ, ಆದರೂ ನೀವು ಬಂದಿದ್ದು ಖುಷಿ ಆತ್ ಬಿಡ್ರಿ. ಒಂದು ಓಪನಿಂಗ್ನಾಗ ಬಂದವ್ರು ಹೊಳ್ಳಿ ಬಂದೇ ಇಲ್ಲ ನೀವು. ಅವ ಚಾ ಕಾಪಿ ನಾಷ್ಟ ಏನಾರು ಕೊಟ್ಟಿಲ್ವೇ? ಕೇಳಿನಪ್ಪ, ಏನು ಬೇಡ ಅಂದ್ರೆ. ಆದಿತ್ಯ, ಏನು ಬೇಡಪ್ಪ. ಅಲ್ಲ, ಏನು ಏನು ಕೆಲ್ಸ ಇತ್ತು ರೀ ಮಾವ್ರೆ? ಅವ ಅದು ಕಳ್ರ ಸಿಕ್ಕ್ರ. ಹಾಂ, ಹೌದಾ? ಯಾರು ಯಾರಂತವ್ರು? ಎಲ್ಲದಾರಂತ? ಏನ ಸಿಕ್ರ? ಊರ್ ಭಾಡ್ಯಾಗಳು ಇಲ್ಲಡಪ್ಪ, ಅವನ್ನ ಮಾತ್ರ ಸುಮ್ಮನೆ ಬಿಡಾಕೋಬೇಡ. ಇಲ್ಲಡ ಬೆಂಡೆತ್ತಿ ಬ್ರೇಕ್ ಹಾಕ, ನಾ ಹೇಳ್ತೇನಲ್ಲ. ಊರ್ ಭಾಡ್ಯಾಗಳು ಕಳತನ ಅಂದ್ರೆ ಹೆದರಿ ಸಾಯ್ಬೇಕು ಅವ್ರು ಒಂದಳತಿ. ಅಯ್ಯೋ, ಹುಟ್ಟಿದ್ ಬೆಳೆದಿದ್ ಕೂಡ ನೆನಪಾಗಬೇಕು ನೋಡ, ಹಂಗೆ ನೋಡ್ಕೊ ಮತ್ತೆ. ಬಾಯಿ ಬಿಡಿಸ್ತಾ ಇದಾರೆ ನಮ್ಮ ಕಡೆ ಪೊಲೀಸರು. ಅವ್ರೇನೋ ಬಾಯಿ ಬಿಡ್ತಾ ಇಲ್ಲ ಅಂತ, ಅದಕ್ಕೆ ಇನ್ನೇನ್ ಮಾಡ್ಬೋದು ಅಂತ. ಅಲ್ಲ, ಎಷ್ಟು ಮಂದಿ ಸಿಕ್ಕಾರಂತ್ರಿ ಮಾವ್ರೆ? ಒಬ್ಬನ ಸಿಕ್ಕನಂತೆ. ಒಬ್ನ? ಹಾಂ, ಅಲ್ಲ, ನಾ ಅದಕ್ಕೆ ಈಗ ಏನು ಮಾಡೋದಂತ್ರಿ ಮಾವರೀಗ? ಇನ್ನೇನು ಮಾಡೋದು ಮಾವ, ನಾ ಅಂತೀನಿ ಅವ್ನು ಹಿಂದೆ ಯಾರ್ಯಾರು ಅದಾರ ಎಲ್ಲರಿಗೆ ಹುಡ್ಕಿಸ್ಬೇಕು. ಆಮೇಲೆ ಇವನ್ನ ಸರ್ಯಾಗಿ ಬೆಂಡ್ ಹತ್ತಿದ್ರೆ ಬಾಯಿ ಬಿಡ್ತಾನೆ ಎಲ್ಲೋ ಕಾಣಲ್ಲ. ಹಾಂ. ಅಲ್ಲ ಪಾಪ, ನೀವು ಅಷ್ಟು ಅನ್ನ ಕೊಟ್ಟು ದೇವರಿದ್ದಂಗೆ ಅಷ್ಟು ಕೆಲಸ ಕೊಟ್ಟಿರ್ತೀರಿ ಊರ್ ಭಾಡ್ಯಾಗಳು. ಅಲ್ಲ, ನಿಮ್ಮಂತ ಒಳ್ಳೆಯವ್ರಿಗೆ ಹಿಂಗೆ ಮಾಡ್ತಾರೆ ಇವ್ರು ಅಂದ್ರೆ, ಇನ್ನು ಕೆಟ್ಟವ್ರಿಗೆ ಏನು ಮಾಡಕ್ಕಿಲ್ಲ ಇವ್ರು ಹೇಳ್ರ? ತೀರ ಮನುಷ್ಯ ಇಂಥವೆಲ್ಲ ಮಾಡದ? ಆದಿತ್ಯ, ಯಾಕಪ್ಪ ಹಿಂಗೆ ಮಾಡಿದಿ? ನಾ ಏನು ಮಾಡಿದ್ದೆ ರೀ ಮಾವ್ರ? ನಮಗೆಲ್ಲ ಗೊತ್ತು, ಬಾಯಿ ಬಿಟ್ಟಾರವ್ರು. ಬಾಯಿ ಬಿಟ್ಟಿದ್ದಕ್ಕೆ ನಿಮ್ಮನ್ನು ಕೇಳಾಕಂತ ಇಲ್ಲಿ ಮಠ ಬಂದಿದ್ದು. ಯಾಕ್ರಿ ಮಾವ್ರ ಹಂಗೆ ಮಾಡಿದ್ರಿ? ಏನು ಕಷ್ಟ ಆಗಿತ್ತು ನಿಮ್ಗೆ? ಏನು ತೊಂದರೆ ಕೊಟ್ಟಿದ್ವಿ ನಾವು? ಅಪ್ಪಾರಂತರೂ ಏನು ಕಡಿಮೆ ಮಾಡಿದ್ರಿ ನಿಮ್ಗೆ? ಈ ವಿಷಯ ಅನುವಕ್ಕಾಗಿ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋಬಹುದು ಅಂತ ವಿಚಾರ ಮಾಡಿರಿ ನೀವು? ಏನಾಯ್ತು? ನನ್ನ ಮಗ ಏನು ಮಾಡ್ತಾನ? ಕಳ್ತನ ಮಾಡಿಸಿದ್ದೆ ನಿಮ್ಮ ಮಗ. ಅವರ ಇಲ್ರಿಪ್ಪ, ನಾನ್ ಮಾಡೇನೇನ್ರಿ ಅಂತ ಕೆಲಸನ? ಇಲ್ರಿ ಮಾವರ, ನೀವು ಏನೋ ತಪ್ಪು ತಿಳ್ಕೊಂಡಿರಿ, ತಪ್ಪು ತಿಳುವಳಿಕೆ ಆಗೈತಿಲ್ಲ. ಯಾರು ಹೇಳಿದ್ ನಿಮ್ಗ? ಯಾರು ಯಾಕೆ ಹೇಳ್ಬೇಕು? ಬಾಯಿ ಬಿಟ್ರು. ನೀವು ಸುಪಾರಿ ಕೊಟ್ಟೋರೆ. ಇಲ್ರಿ ಮಾವರ, ನಿಮ್ಗೆ ಏನೋ ತಪ್ಪು ತಿಳುವಳಿಕೆ ಆಗೈತ್ರಿ. ನಾನು ಅಂತ ಮನುಷ್ಯ ಅಲ್ಲೇ ಅಲ್ರಿ. ನಾನು ಮಾವರ, ನೀವು ಯಾಕೆ ಹಿಂಗೆ ತಿಳ್ಕೊಳಕತ್ತೀರಿ? ನಂಗೆ ಅದೇ ಅರ್ಥ ಆಗೋಲ್ತ. ನಾನು ಅಂತ ಕೆಲಸ ಮಾಡ್ತೀನೇನ್ರಿ ಮಾವರ? ಹೇಳ್ರಿ ನೋಡೋಣ. ಇಲ್ರಿ ಮಾವರ, ಇದು ಏನೋ ಆಗೈತಿಲ್ಲ ಮಿಸ್ಟೇಕ್. ಇಲ್ರಿ ಮಾವರ, ನಾನು ಅಂತ ಕೆಲಸ ಮಾಡೋವನೇ ಅಲ್ಲ. ಅದು ನಿಮ್ಮ ಆಫೀಸ್ನಾಗ ನಾನು ಮಾವರ, ಯಾರು ಅವ್ನು ಬೇಕಂತ ಹೇಳಿರ್ಬೇಕು ನೋಡ್ರಿ. ನಮಗೂ ನಿಮಗೂ ತಂದಿಡ್ಬೇಕಂತ ಯಾರೋ ಬೇಕಂತ ಕುತಂತ್ರ ಮಾಡ್ಯಾರ ಅನಿಸ್ತೈತೆ ನನಗೆ. ನಾವು ಮಾಡಿಸ್ತೀವನ್ರಿ ಮಾವರ? ಮತ್ತಿನ್ಯಾರಪ್ಪ ಮಾಡಿಸ್ತಾರೆ? ಅವನು ಅಷ್ಟು ಬಾಯಿ ಬಿಟ್ಟು ಕನ್ಫರ್ಮ್ ಆಗಿ ಹೇಳ್ತಾ ಇದಾನಲ್ಲ. ಇಲ್ರಿ ಮಾವರ, ನಾ ಮಾಡಿಲ್ರಿ ಆ ಕೆಲಸನ. ಮಾವರ, ಹಂಗಾರೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ?
ನಂಬಿಕೆ ಐತಿ, ಆದ್ರೆ ಈಗ ಯಾಕೋ ಅದನ್ನ ಕಳ್ಕೊಂಡೆ ಅನಿಸ್ತೈತಿ. ಅಲ್ಲ ನೀನ ಮತ್ತೆ ಅವ ಬಾ ಹಂಗಾರ ಇದ್ರಿಗೆ ಮಾತಾಡ ಅವನ ಜೊತೆಗೆ. ಮಾತಾಡ್ತೀನಿ ಮಾವರ, ಅದಕ್ಕೇನಿಲ್ಲ. ನಾ ಮಾಡಿಲ್ರಿ ಮಾವರ, ನಾ ಮಾತ್ರ ಈ ಕೆಲಸ ಮಾಡಿಲ್ಲ ಮಾವರ, ನೀವು ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಅಲ್ರಿ ಮಾವರ, ನಾನು ನೀವು ಅಷ್ಟೊಂದು ಆಫೀಸ್ನಾಗ ನಂಬಿಕೆ ಕೊಟ್ಟು ನನಗೊಂದು ಒಳ್ಳೆ ಜವಾಬ್ದಾರಿ ಕೆಲಸ ಕೊಟ್ಟಿರಿ, ನಾನು ಅಂಥದ್ದು ಮಾಡ್ತೀನೇನ್ರಿ ಮಾವರ. ಅಲ್ಲಪ್ಪ ಮತ್ ನೀನ್ ಯಾಕೆ ಆಫೀಸಿಗೆ ಬಂದಿದ್ದಿ? ನಿಂದು ಫ್ಯಾಬ್ರಿಕ್ ಹೌದಾ? ನೀ ಕ್ಲಾತ್ಸ್ ಫ್ಯಾಕ್ಟ್ರಿ ಬಿಟ್ಟು ನೀನ್ ಯಾಕೆ ಇಲ್ಲಿ ಸ್ಟೀಲ್ ಫ್ಯಾಕ್ಟ್ರಿಗೆ ಬಂದಿದ್ದಿ? ಅವು ಇವೆಲ್ಲ ನೋಡಾಕ ಅಂದ್ರೆ ನಿಂದ ಅಲ್ಲಿ ಏನು ಕೆಲಸನೇ ಇಲ್ಲಲ್ಲ. ಅವರ ನಾನು ಬಂದಿದ್ದು ಅರವಿಂದನ್ನ ಮಾತಾಡ್ಸ್ಬೇಕಂತ ಹೇಳಿ ಫ್ಯಾಕ್ಟ್ರಿಗೆ. ಅಲ್ಲಿ ಬಂದ ಮೇಲೆ ಅರವಿಂದ್ ಇಲ್ಲ ಅಂತ ಗೊತ್ತಾದ್ಮೇಲೆ ನಾನು ವಾಪಸ್ ಮತ್ತು ನಾನು ಫ್ಯಾಕ್ಟ್ರಿಗೆ ಬಂದೆ. ನಾನು ಅಲ್ಲಿ ಬಂದು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ಅಷ್ಟೇ ಹಿಂಗಾಗೈತಿ ಅಂದ್ಮೇಲೆ ನನಗೂ ವಿಚಿತ್ರ ಆಗೈತದ, ಏನಪ್ಪ ಹಿಂಗಾಗೋತಲ್ಲ ಅಂತೇಳಿ. ಅಲ್ಲಪ್ಪ ಫೋನ್ ಮಾಡಿ ಅದಾನ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಹೋಗ್ಬೋದಿತ್ತಲ್ಲ. ಅದು ಇದು ಬಿಟ್ಟು ನೀನು ವಾಪಸ್ ಆಫೀಸಿಗೆ ಬಂದಿದ್ದೆ ಅಂತೇಳಿ ಅರವಿಂದ್ಗೆ ವಾಪಸ್ ಫೋನ್ ಮಾಡಿದ್ಯಾ? ಎಲ್ಲದಾನ ಅಂತ ಕೇಳಿದ್ಯಾ? ಇಲ್ರಿ ಮಾವರ, ಆಮೇಲೆ ಗೊತ್ತಾತ ಅನುನೇ ಫೋನ್ ಮಾಡಿದ್ಲ. ಹಂಗ ಫೋನ್ ಮಾಡಿದಾಗ ಎಲ್ಲದ ಅನ್ಬಿಟ್ಲೆ ಹೆಂಡತಿ ಮನ್ಯಾಗ ಅದ ಸುದ್ದಿ ಗೊತ್ತಾತ. ನಾನ್ ಯಾಕೆ ಬಂದಿದ್ದೆ ಅಂತಂದ್ರೆ ಅರವಿಂದ್ಗ ಹೆಂಡತಿಗೆ ಮಿಸ್ ಕ್ಯಾರೇಜ್ ಆತಲ್ಲ, ಅದಕ್ಕೆ ಯಾಕಪ್ಪ ಏನಾತ ಕೇಳಾಕೋಸ್ಕರ ಮಾತಾಡ್ಸೋಣ ಅನ್ಸ ಸಮಾಧಾನ ಹೇಳೋಣ ಅಂತ ಬಂದಿದ್ದ. ಅಲ್ಲದ ನನ್ಗೆ ಗೊತ್ತಾಗ್ಲೇ ನಾನು ವಾಪಸ್ ಅವ್ಗೆ ಯಾಕೆ ಡಿಸ್ಟರ್ಬ್ ಮಾಡೋದಂತ ವಾಪಸ್ ಬಂದೇನೆ. ಅಷ್ಟಕ್ಕೆ ಮಾವರ ನೀವು ನನ್ನ ಮೇಲೆ ಅನ್ಮನ್ ಪಡಾಕತ್ತೀರಿ? ಇಷ್ಟೇ ನಂಗಲ್ಲ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇರೋದು? ನಿಜವಾಗ್ಲೂ ಮಾವರ ಬಹಳ ಬೇಜಾರಾಗ್ತೈತೆ ನನಗೆ ನೀವು ನನ್ನ ಮೇಲೆ ಅನ್ಮನ್ ಪಡಾಕತ್ತಿರೋದು ನೋಡಿ. ನಾನು ನಿಜವಾಗ್ಲೂ ನಾ ಇನ್ಮೇಲೆ ಯಾವತ್ತೂ ನಿಮ್ಮ ಆಫೀಸ್ ಕಡೆ ತಲೆ ಹಾಕಂಗಿಲ್ರಿ ಮಾವರ. ನೋಡಪ್ಪ, ಇಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಏನು ನನಗೊಂದು ಅರ್ಥನೇ ಆಗ್ತಿಲ್ಲ. ಅವ್ರು ಸಿಕ್ಕೊಂಡವ್ರು ನಿನ್ನ ಹೆಸರೇ ಹೇಳ್ಯಾರ. ಏನ್ ನನಗೆ ಇದಕ್ಕೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಕೇಳಾಕ್ ಬಂದೇನ ನಾ ಇನ್ನು ನೋಡಿದ್ರೆ ನೀನ್ ನನಗೆ ಗೊತ್ತಿಲ್ಲ ಅಂತ ಅದಿ. ಏನ್ ಹೇಳ್ಬೇಕು ಇದಕ್ಕಂತ. ನನ್ನ ಮಗ ಅಂತಾವಲ್ರಿ, ಹಂಗ ಕಳ್ತನ ಗೆಳ್ತನ ಮಾಡವಾಗಿದ್ನಂದ್ರ ಹಿಂಗ್ಯಾಕಿರ್ತಿದ್ನರಿ ಅವ. ಆದ್ರೂ ನೀವು ಪಾಟೀಲ್ ಅಣ್ಣಾರ ನೀವು ಈ ಸಲ ಮಾತಾಡಿದ್ ಬಾ ತಪ್ಪ್ರಿ. ನನ್ನ ಮಗಗ ನೋಡ್ರಿ ಮರ್ಯಾದಿನ ತೆಗೆದ್ಬಿಟ್ರಿ ನೀವು. ಹಳೆ ಅನ್ನೋ ಕಿಮ್ಮತ್ ಕೊಟ್ರೇನ್ರಿ ನೀವು ಏಟ್ರ ಈಗ? ನೀವ ಮಾವಾಗಿ ಹಿಂಗ್ ಮಾತಾಡ್ತೀರಿ ಅಂದ್ರ ಇನ್ನಿದ್ದರ ಹೆಂಗ್ ಮಾತಾಡಕಿಲ್ರಿ? ಭಾಳ ಬೇಜಾರಾಗಕತ್ತೈತಿ ನೋಡ್ರಿ. ನನ್ನ ಮಗನ್ನ ಹಂಗ್ ಬೆಳೆಸಿಲ್ರಿ ಏನ್ರಿ? ಕೆಲಸ ಕೊಟ್ಟವ್ರ ಮನ್ಯಾಗ ಕಳ್ತನ ಮಾಡೋದೆಲ್ಲ. ಅಲ್ಲ ನೀವು ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ಅಮ್ಮ. ಅಪ್ಪಾಜಿ ಯಾವತ್ತು ಯಾವ್ದು ಯೋಚನೆ ಮಾಡ್ಲಾರ್ದ ಮಾತಾಡದಂತ ವ್ಯಕ್ತಿ ಅಲ್ಲ. ಯೋಚನೆ ಮಾಡ್ಲಾರ್ದ ಮಾತಾಡದಂತ ವ್ಯಕ್ತಿ ಅಲ್ಲ. ಈಗ ಮಾಡಕತ್ತಾರಲ್ಲಪ್ಪ, ಏನ್ ಬೇಜಾರ್ ಮಾಡ್ಕೋಬೇಡ್ರಿ ಪಾಟೀಲ್ ಅಣ್ಣಾರ. ನಾ ಹಿಂಗ್ ಮಾತಾಡತ್ತೇನೆ, ಯಾ ತಾಯಿನೂ ಮಗ ಕಳ್ಳ ಅಂದ್ರೆ ಸುಮ್ಮನೆ ಇರುದಿಲ್ರಿ ಏನ್ರಿ? ಅಲ್ಲ ನೋಡ್ರಿ ನೀವು ಮಾತಾಡತ್ತೀರಿ, ನನ್ನ ಮಗ ಮಾಡಿದ್ರೆ ನಂಗೆ ಗೊತ್ತಾಕಿದ್ದಿಲ್ಲನ್ರಿ? ಅವಂತಾವ್ ಮಾಡವಲ್ರಿ. ಆಯ್ತು ಆಯ್ತು, ಬೇಜಾರ್ ಮಾಡ್ಕೋಬೇಡಪ್ಪ. ಸರಿ ನೀ ಈಗ ಮಾತಾಡ್ತೀಯ ಅವನ ಜೊತೆಗೆ? ಮಾತಾಡ್ತೇನಲ್ರಿ, ಅದಕ್ಕೇನಾಗೋದೈತಿ ಮಾವರ? ಮಾತಾಡ್ತೀನಿ. ಆದ್ರೆ ಮಾವರ ನಾ ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೀನಿ. ನಾ ಮಾಡಿಲ್ಲ ಅಂದ್ಮೇಲೆ ಅದ್ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ರಿ ಮಾವರ. ನಾನ್ ಮಾತ್ರ ಇನ್ನೊಮ್ಮೆ ನಿಮ್ಮ ಆಫೀಸಿಗೆ ಬರೋದಿಲ್ಲ. ನಿಜವಾಗ್ಲೂ ಭಾಳ ಬೇಜಾರಾಗೈತೆ ನನಗೆ. ಯಾಕಂದ್ರೆ ಇವತ್ತು ಇದಕ್ಕಂದವ್ರು ನಾಳೆ ಇನ್ನೇನಾರು ಆದಾಗೂ ಮತ್ತು ನನ್ನ ಮೇಲೆ ಬಂದ್ರು ಬರ್ಬೋದು. ಯಾಕೋ ಮನ್ಸಿಗೆ ಭಾಳ ನೋವಾಗೈತೆ ನೋಡ್ರಿ ನನಗೆ. ನೀವು ಕಳ್ಳ ಅಂತ ಅಂದಿದ್ದು ನನಗೆ ಭಾಳ ಬೇಜಾರಾಗೈತೆ. ಆಯ್ತು ನಾ ಒಂದು ಕ್ಷಣಕ್ಕೆ ಯಾವತ್ತಾರ ಏನಾರ ನಮ್ಮವ್ವ ಆಸೆ ಪಟ್ಟು ಕೇಳಿದಾಗ ಹ್ಞೂ ಅಂತ ಒಪ್ಕೊಂಡಿರ್ಬೋದು. ಆದ್ರೆ 10 ಲಕ್ಷ ರೂಪಾಯಿ ಗಟ್ಲೆ ನೀವು ಆಫೀಸ್ನಾಗ ಕಳ್ತನ ಮಾಡಿಸ್ತೀನಿ ಅಂತ ಹೆಂಗೆ ನಂಬ್ಕೊಂಡ್ರಿ? ನೀವು ಒಂದು ಮಾತು ವಾದಿಸ್ಬೋದಿತ್ತಲ್ಲ, ನನ್ನ ಹಳೆ ಇಂಥ ಮಾಡಕ್ ಸಾಧ್ಯನೇ ಇಲ್ಲ. ಇಲ್ಲ ನೀವು ಈಗ ಡೈರೆಕ್ಟ್ಲಿ ನನ್ನಂತೇಳಿ ಬಂದು ಹಿಂಗ ಅನ್ನಕತ್ತಾನಪ್ಪ ನಿನ್ನ ಹೆಸರನ್ನ, ಮತ್ತೆ ಏನೀಗ ನೀವು ಒಂಚೂರು ಮಾತಾಡೋ ಕೂಟ ಅಂತ ಅಂದಿದ್ರು ನಂಗೆ ಖುಷಿ ಆಕಿತ್ತು. ಮಾವಾರ್ ನಂಬಿಲ್ಲ, ಸೀದಾ ಬಂದು ನನ್ನೇ ಕೇಳ್ತಾ ಇದಾರ ಅಂತೇಳಿ ನನಗೆ ಖುಷಿ ಆಕಿತ್ತು. ಆದ್ರೆ ನೀವು ಆ ಕೆಲಸ ಮಾಡ್ಲಿಲ್ರಿ ಮಾವರ. ಅಲ್ಲ ಮತ್ತೆ ಅವರು ಎಲ್ಲ ಬಿಟ್ಟು ನಿಮ್ಮ ಹೆಸರು ಯಾಕೆ ಹೇಳಿದ್ರು? ಬೇರೆ ಯಾರ್ದಾರ ಹೆಸರು ಹೇಳ್ಬೋದಿತ್ತಲ್ಲ. ಇಷ್ಟು ಜನ ಇದಾರ, ಯಾರ ಹೆಸರು ಎಲ್ಲಾರ್ದು ಬಿಟ್ಟು ನಿಮ್ದೇ ಹೇಳಿದ್ರಲ್ಲ. ಅದು ನನಗೆ ಗೊತ್ತಿಲ್ಲ. ಆದ್ರೆ ನಾನು ಇದನ್ನ ಬಿಡುದಿಲ್ಲ, ಕೇಳ್ತೇನೆ. ನಡ್ರಿ ಹೋಗೋಣ ಹಂಗಾರ. ನನ್ನ ಹೆಸರು ಹೇಳಿ ನನ್ನ ಮೇಲೆ ಅದು ಎಂತ ಅವ್ರಿಗೆ ಸಿಟ್ಟಿರ್ಬೋದು, ನಾನು ಅದನ್ನ ತಿಳ್ಕೊಬೇಕು ಇವತ್ತು. ಆಯ್ತಪ್ಪ, ಸಮಾಧಾನ ಮಾಡ್ಕೊ. ನಿನ್ಗೆ ಗೊತ್ತು ಎಷ್ಟು ಟೆನ್ಷನ್ ಆಗದೀನಿ ನಾನು ಅಂತೇಳಿ. ಅವರು ಬಂದು ಹೇಳಿದ್ರು, ಪೊಲೀಸ್ನವ್ರು ಬಂದು ನನಗೆ, ನನ್ನ ಫ್ರೆಂಡೇ ಅವನು ಬಂದು ಹೇಳಿದ ತಕ್ಷಣ ನನಗೂ ಒಂಥರ ಆಗ್ಬಿಡ್ತು. ಏನು ಮಾಡ್ಬೇಕು ಏನು ಹೇಳ್ಬೇಕು ಅಂತೇಳಿ ಗೊತ್ತಾಗ್ಲಿಲ್ಲ. ನೀನು ಕೇಳಾಕತ್ತೀನಿ, ನೀನು ಮತ್ತೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಾನು ಅಲ್ಲೇ ಅಲ್ಲ ಅಂತ ಅದಿ ಅಂದಮೇಲೆ ಮೋಸ್ಟ್ಲಿ ನಂದೇ ಮಿಸ್ಟೇಕ್ ಇದ್ರೂ ಇರ್ಬೋದು. ನಾನೇ ಸ್ವಲ್ಪ ದುಡುಕದ್ನೇನೋ ಅಂತೀನಿ ನಾನು. ನಾನು ಆಫೀಸ್ನಾಗ ಕರೆದೆ ನಿಂಗೆ ಮಾತಾಡೋಣ ಅಂತೇಳಿ, ನೀ ಇರಲಿಲ್ಲ ಅಲ್ಲಿ. ಹೆಂಗಿದೆ ನಾನು ಬಂದೇನೀಗ. ನೀವು ಆದ್ರೂ ಮಾವರ ನೀವು ನನಗೆ ಹಿಂಗೆ ಕೇಳಬಾರ್ದಾಗಿತ್ತು. ಇಲ್ಲ ಬರ್ರಿ ಹೋಗೋಣ, ಬರ್ರಿ ಒಂದು 5 ನಿಮಿಷ ಅರ್ಬಿ ಹಾಕೊಂಡ್ ಬರ್ತೀನಿ. ನನ್ನ ಮಗ ಮಾಡಂಗಿಲ್ರಿ ಅಂತಾವೆಲ್ಲ ಕೆಲಸನ ಏನ್ರಿ? ನನ್ನ ಮಗ ಈ ಮನಿನ ನಾ ಕೇಳಿದ್ದಕ್ಕೆ ಯಾಕೆ ಹಂಗ್ಯಾಕೆ ಮಾಡಕ್ ಹೋದಿ ಅಂತಂದು ಬೈದಿದ್ನಿ ಹಿಂದ್ಕೊಮ್ಮೆ, ಗೊತ್ತನ್ರಿ? ನೀವು ಹಿಂಗೆ ಅನುಮಾನ ಪಟ್ಟು ನನ್ನ ಮಗನ ಮನ್ಸಿಗೆ ಭಾಳ ನೋವು ಮಾಡಿಬಿಟ್ರಪ್ಪ. ಬಡವ್ರು ಅಂದ್ರೆ ನಿಮ್ಮ ಕಣ್ಣಾಗ ಇಲ್ಲ ಏನ ಯಾರಿಗೆ ಗೊತ್ತು? ಅಮ್ಮ ನೀವು ಹಂಗೆಲ್ಲ ಮಾತಾಡ್ಬೇಡ್ರಿ. ನಮ್ಮಪ್ಪ ಏನಂತ ನಂಗೆ ಗೊತ್ತು. ನಮ್ಮಪ್ಪ ಯಾವತ್ತು ಬಡವರು ಶ್ರೀಮಂತರು ಅವ್ರು ಹಂಗೆ ಇವ್ರು ಹಿಂಗಂತ ಅನಲೈಸ್ ಮಾಡೇ ಇಲ್ಲ. ಇವತ್ತು ಬಂದಿದ್ದ ವಿಚಾರನೂ ಹಂಗೆ ಇತ್ತು. ಅವ್ರು ಬಾಯಿ ಬಿಟ್ಟಿದ್ದು ಎಲ್ಲರ ಹೆಸರು ಬಿಟ್ಟು ಆದಿತ್ಯ ಮಾವರದ ಹೆಸರು ಹೇಳ್ಯಾರ. ಆ ಕಾರಣಕ್ಕೆ ಹಿಂಗಂತಲ್ಲ ಅಂತ ಕೇಳಿದ್ದಷ್ಟೇ. ನೀವು ಅದು ಒಂದೇ ರೀಸನ್ ಇಟ್ಕೊಂಡು ನಮ್ಮ ಅಪ್ಪರಿಗೆ ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗ್ಬೇಡ್ರಿ. ಬಡವರು ಅನ್ನೋದ್ರೆ ನಮ್ಮ ಅಕ್ಕ ನಿಮ್ಮ ಮನೆಗೆ ಕೊಡ್ತಾನೆ ಇದ್ದಿದ್ದಿಲ್ಲ. ನಮ್ಮ ಅಕ್ಕನ ಈ ಭಾಳ ಎತ್ತರದೊಳಗೆ ಇಟ್ಟೇವಿ. ನಮ್ಮ ಅಕ್ಕ ಬೆಳೆಯೋದು ಹಂಗೆ ಬೆಳೆದಾಳ. ಆಕಿ ಹುಟ್ಟಿದ ಮೇಲೆ ಯಾವತ್ತೂ ನಮ್ಗೆ ಕಷ್ಟ ಅನ್ನೋದಿಲ್ಲ. ಆಕಿ ಬೇಕಾದಂಗೆ ರಾಣಿಗತೆ ಕಾರ್ನಾಗ ಅಡ್ಡಾಡಿ ಬೆಳೆದಕ್ಕೆ ಅಂತಕ್ಕೆ ನಿಮ್ಮ ಮನೆಗೆ ಕೊಟ್ಟೇವಿ ಅಂತಂದ್ರೆ ಆಕೆ ಒಂದೇ ಕಾರಣ, ನಿಮ್ಮ ಮಗ ಒಳ್ಳೆಯವ್ರದಾರ, ಆಮೇಲೆ ಇಷ್ಟಪಟ್ಟಿದ್ರು ಒಬ್ರಿಗೊಬ್ರು ಅನ್ನೋ ಕಾರಣಕ್ಕೆ. ನೀವು ಬಡವ್ರು ಅನ್ನೋದಾದ್ರೆ ನಮ್ಮ ಅಕ್ಕಗೆ ನಾವು ಬೇರೆ ಮದುವೆ ಮಾಡ್ತಿದ್ವಿ ಫೋರ್ಸ್ ಮಾಡಿ. ಆದ್ರು ನೀವು ಬಡವ್ರು ಅಂತಂದ್ರೆ ಇಷ್ಟು ದೊಡ್ಡ ಮನೆ ಕಟ್ಟಿಸ್ಕೊಡ್ತಿದ್ಲಿಲ್ಲ. ಈಗೇನು ಬಡವ್ರು ಅದೀರಿ ಇಷ್ಟು ದೊಡ್ಡ ಮನೆ ಒಳಗೆ ಇದ್ದ ಮೇಲೂ? ಆಯ್ತಪ್ಪ ಆಯ್ತು, ಮಾತಾಡ್ರಿ. ಏನೇನು ಮಾತಾಡ್ತೀರಿ ಏನೇನು ಅಂತೀರ ಅನ್ರಿ, ಅನ್ಸ್ಕೊಳ್ಳೋ ಟೈಮ್ ನಮ್ದು. ಮಾವರ ಬರ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬರ್ನ. ಅಯ್ಯೋ ದೇವ್ರಿ,
ನನ್ನ ಮಗ್ಗ ಮೊನ್ನೆ ರೊಕ್ಕ ಒಳಗೆ ಹಾಕ್ಕೋಬೇಕಪ್ಪ ಒಳಗೆ ಇಟ್ಕೋಬೇಕಪ್ಪ ಅಂತೆಲ್ಲ ಹೇಳಿದ್ದೆ. ಅದ ಕಾರಣಕ್ಕೆ ಏನಾರು ನನ್ನ ಮಗನ ಮಾಡಿದ್ನ? ಹಾಂ, ಏನಪ್ಪ ಇದನ್ನು ಹೆಂಗೆ ನಂಬೋದ ಹೆಂಗೆ ಬಿಡೋದ ಆತಾಗ ಒಂದು ಅರ್ಥ ಆಗೋಲ್ತು. ಯಾರನ್ನು ನಂಬೋದು ಯಾರನ್ನು ಬಿಡೋದು?